ಮತ್ತು ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ. ಕೆಲವೊಂದು ಹೈಕೋರ್ಟ್ ಮೇಲೆ ಸಿದ್ದರಾಮಯ್ಯ ಏಜೆಂಟ್. ನಾ 2 ವರ್ಷ ಹೋಗಿಲ್ಲ ಮುಖ್ಯಮಂತ್ರಿಗಳಲ್ಲಿ. ಆದ್ರೆ ಒಳ್ಳೆ ಅವರ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು. ಬೇಗಂ ಕಲಾಂ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿಗಳನ್ನ MLC ಆಗಿದ್ದೆ. ಅವಾಗಲೂ ನಿಮ್ಮ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ. ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ MD ಪಾಟೀಲ್ಗೆ ಬಸ್ ಸ್ಟ್ಯಾಂಡ್ಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟರು. ಅಲ್ಲಿ ಜಾಗ ಕೊಡಿಸಿದಂತ ನಿಮಗೆ MD ಪಾಟೀಲ್ಗೆ ರಾಮಲಿಂಗರಾವ್ ಅಭಿನಂದನೆ. ಇದಕ್ಕೇನು ₹1,00,000 ಬೇಕಾಗುದಿಲ್ಲ. ಇದಕ್ಕೇನಾದ್ರು ಪಕ್ಷದ ಧನ್ಯವಾದ ಹೇಳಕ್ಕೆ ಹೋಗ್ಬೇಕಾ? ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ನಾ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ. ಆದ್ರೆ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ. ಇದೇ ಹತ್ತಿರಕಿ ಅವರ ಪೂರ್ವಜರು ಅವತ್ತಿನ ಕಾಲ ಅನಿವಾರ್ಯವಾಗಿ ನಮ್ಮ ಬಿಜಾಪುರದಿಂದ ಬರಗಾಲ ಇತ್ತು. ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಸಂಗೊಳ್ಳಿ ಹೋಗಿ ಅಲ್ಲಿ ವಾಸನೆ ಮಾಡಿದ್ರು. ಹೀಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದ ಅನ್ನುವಂಥದ್ದು ನಾವೆಂದು ನೆನಪಾಗಕ್ಕೆ ಸಾಧ್ಯ ಇಲ್ಲ. ತಾಯಿ ಮಗನ ಸಂಬಂಧ ಬರೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಅಡ್ಡೆ ಮಾಡಿಲ್ಲ. ಎಲ್ಲಾ ಜನಾಂಗದವರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂತಹ ಸುಮಾರು 7-8 ಜನ ಏನು ಥ್ಯಾಕರೆ. ಬಹುಶಃ ಜಗತ್ತಿನಾಗ ಇವತ್ತು ಥ್ಯಾಕರೆ ಒಬ್ಬ ICS ಇವಾಗ IAS ಇವಾಗ ICS ಆಫೀಸರ್ನ ಹೊಡೆದವರು ಯಾರಪ್ಪ ಅಂದ್ರ ಅಂಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು. ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ. ಅದರ ಜೊತೆಗೆ ಎಲ್ಲ ಸಮಾಜದವರ ಒಟ್ಟರೆ ಎಲ್ಲನೇ ಬಂಜಾರ ಸಮಾಜದವರೇ. ಅದರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದ್ರೆ ನಮ್ಮ ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸಿಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂತಹ ಗಲ್ಲಿಗೆ ಹೆಸರಂತ ಸ್ಥಳಕ್ಕೆ ಹೋಗ್ಬೇಕಂತ ಹೋದೆ. ನನಗೆ ಆಶ್ಚರ್ಯ ಆಗಿದೆ. ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕಾರ್ಖಾನೆ ಕೇಸು ಇನ್ನ ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯ್ತು. ನಾನು ಮಾದೇವಪ್ಪ ಸಾಹೇಬ್ ಮಾತಾಡ್ತಾ ಇದ್ದೀವಿ. ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡಲಿಲ್ಲ, ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಗಡ್ಡಿ ನಿಂತಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ, ಅಂಟೂರು ಬಾಳಪ್ಪ, ಯೋಧರ ಎಲ್ಲಣ್ಣ ಇವರೆಲ್ಲ ರೊಕ್ಕಕ್ಕಾಗಿ ನಿಲ್ಲಲಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತ ಪುಣ್ಯಾತ್ಮರು. ನಾವು ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಅಲ್ಲ. 1857ಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಗಳೇ. ಈಗ ಇಷ್ಟಕ್ಕೆ ಸಾಕಿದೆ. ಇನ್ನು ಮುಂದೆ ನಮಗೇನು ಬೇಕನ್ನೋ ಬೇಕಲ್ಲ. ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿಸೋದತ್ತ ಎಲ್ಲ ಮಾತಾಡ್ತೀವಿ. ಆದ್ರೆ ಅವ್ರ ಕೂಡ 7 ಮಂದಿ ಗಲ್ಲಿಗೇರಿಸಿದ್ರು. ಎಲ್ಲ ಜನಾಂಗದವ್ರು 7 ಮಂದಿ ಪ್ರಾಣ ಕೊಟ್ಟರು. ನಗನಗತ ಹೆಂಗ ಭಗತ್ ಸಿಂಗ್ ಈ ದೇಶಕ್ಕೆ ನಗನಗದ ತನ್ನ ಗಲ್ಲಿಗೆ ಏರಿಸುವಂತ ಕಾಲದಲ್ಲಿ ನಕ್ಕೊತ್ತ ಪ್ರಾಣ ಕೊಟ್ಟ. ಹಂಗ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವ್ರು, ಇವರು ಸಂಗೊಳ್ಳಿ ರಾಯಣ್ಣ ರೋಗಣ್ಣವರ ಅಡ್ಡ ಹೆಸರು. ಬಾಳು ನಾಯಕ್, ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವರು, ಬಸಲಿಂಗಪ್ಪ ಹನಬರಟ್ಟಿ, ಕರಬಸಪ್ಪ ಬೆಳವಡಿ, ಭೀಮಾ ಜಿಡ್ಡಿಮಣಿ ಹೊಬಟ್ಟಿ, ಕೆಂಚಪ್ಪ ಸಂಗ್ರೇಶ್ಕೊಪ್,
ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವರಿಗೆ 7 ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು. ಜೀವಾವಧಿ ಶಿಕ್ಷೆಗೆ ಒಳಗಾದಂತವ್ರು ರುದ್ರ ನಾಯಕ್, ನೀಲಾ ನಾಯಕ್ ಬೆಳವಡಿ, ಎಲ್ಲಾ ನಾಯಕ್ ಬೆಳವಡಿ, ಅಪ್ಪೋಣಿ ತಿಗುಳಳ್ಳಿ, ರಾಣೋಜಿ ಕೊಂಡ, ಮಜ್ಜಿಗವಾಡ, ಕೋಣೇರಿ ತೋಪಿನಕಟ್ಟಿ, ನೇವಣ್ಣ ಕೊಡಚೋಹರ್. ನೋಡ್ರಿ, ಅವ್ರ ಯಾರು ಹೆಸರು ಇಲ್ಲ, ಅವ್ರ ಎಲ್ಲಿ ಫೋಟೋ ಇಲ್ಲ. ಆದ್ರೂ ನಾವೆಲ್ಲ ಈ ದೇಶದಾಗ ಇರ್ಬೇಕಾದ್ರೆ ಅಂತ ಪುಣ್ಯಾತ್ಮರ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ, ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ. ನಮ್ಮ ಮಾಧ್ಯಮದವರು ಯತ್ನಾಳ ಬಹಳ ಸಭ್ಯ ಮಾತುಗಳನ್ನು ಮಾತನಾಡಿದರು. ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ, ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ. ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಅನ್ನ ತಾವು ಮಂಜೂರು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು 32 ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಜೋಳಾಪುರ ಪೇಟೆಯಲ್ಲಿ ಏನು ಪರಿಹಾರ ಕೊಡ್ಬೇಕಾಗಿ ಕೊಟ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಬಹಳ ದೊಡ್ಡದಾದಂತಹ ಒಂದು ರಸ್ತೆ, ಅದಕ್ಕೆ ಜನರಿಗೆ ಪರಿಹಾರ ಕೊಡಬೇಕಂತೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅದು ವಿನಂತಿ ಮಾಡ್ಕೊಂಡಿದ್ದೇನೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿಗಳಿಂದ ಮಂಜೂರು ಮಾಡಬೇಕನ್ನುವಂತಹದ್ದು. ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 100 ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವಿ ಅಧಿವೇಶನದಾಗ ಹೇಳಿದ್ರು. ಮಾನ್ಯ ಹೇಳಿದ್ರು ಬರೀ 10 ಕೋಟಿ, ಎಷ್ಟು ಬೇಕಾದ ಕೊಡ್ಲಿಕ್ಕೆ ನಾವು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ರೆಡಿಯಾಗಿ ನಾಳೆ ಬಜೆಟ್ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೇನೆ. ಅದೇ ರೀತಿ ಇಷ್ಟು ನನ್ನ ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕ ನಾನು ಉಳಿಸಲ್ಲ. ತಾವು ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆಯೋದಕ್ಕೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ, ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ. ನಮ್ಮ ಮಾಧ್ಯಮದವರು ಯತ್ನಾಳ ಬಹಳ ಸಭ್ಯ ಮಾತುಗಳನ್ನು ಮಾತನಾಡಿದರು. ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ, ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ. ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಅನ್ನ ತಾವು ಮಂಜೂರು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು 32 ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಜೋಳಾಪುರ ಪೇಟೆಯಲ್ಲಿ ಏನು ಪರಿಹಾರ ಕೊಡ್ಬೇಕಾಗಿ ಕೊಟ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಬಹಳ ದೊಡ್ಡದಾದಂತಹ ಒಂದು ರಸ್ತೆ, ಅದಕ್ಕೆ ಜನರಿಗೆ ಪರಿಹಾರ ಕೊಡಬೇಕಂತೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅದು ವಿನಂತಿ ಮಾಡ್ಕೊಂಡಿದ್ದೇನೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿಗಳಿಂದ ಮಂಜೂರು ಮಾಡಬೇಕನ್ನುವಂತಹದ್ದು. ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 100 ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವಿ ಅಧಿವೇಶನದಾಗ ಹೇಳಿದ್ರು. ಮಾನ್ಯ ಹೇಳಿದ್ರು ಬರೀ 10 ಕೋಟಿ, ಎಷ್ಟು ಬೇಕಾದ ಕೊಡ್ಲಿಕ್ಕೆ ನಾವು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ರೆಡಿಯಾಗಿ ನಾಳೆ ಬಜೆಟ್ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೇನೆ. ಅದೇ ರೀತಿ ಇಷ್ಟು ನನ್ನ ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕ ನಾನು ಉಳಿಸಲ್ಲ. ತಾವು ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆಯೋದಕ್ಕೆ ಅಭಿನಂದನೆ ಸಲ್ಲಿಸಿ